ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಡೆಂಗ್ಯೂ ನಿಯಂತ್ರಣ ಕುರಿತು ಕಾರ್ಯಾಗಾರ. ಪತ್ರಕರ್ತರ ಭವನದಲ್ಲಿ ನಡೆದ ಕಾರ್ಯಕ್ರಮ. ಡೆಂಗ್ಯೂ ತಡೆಗೆ ಮುನ್ನೆಚ್ಚರಿಕೆ ಅವಶ್ಯಕ ಎಂದ ಆರೋಗ್ಯ ಅಧಿಕಾರಿಗಳು. ಸಾರ್ವಜನಿಕರಿಂದ ದೂರು ಹಿನ್ನೆಲೆ ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಜಾಗೃತ ಅಧಿಕಾರಿ ದಿಢೀರ್ ಭೇಟಿ. ರೋಗಿಗಳಿಂದ ಅಹವಾಲು ಸ್ವೀಕಾರ. ಮಾಜಿ ಸಂಸದ ಜಿ ಮಾದೇಗೌಡ ಸಮಾಜ ಸೇವಾ ಕೃಷಿ ಪ್ರಶಸ್ತಿ ಪ್ರದಾನ. ಗಣ್ಯರಿಂದ ಮಾದೇಗೌಡರ ಹೋರಾಟ ಸ್ಮರಣೆ. ಪ್ರಸ್ತುತ ಸ್ವಾರ್ಥ ರಾಜಕಾರಣದ ಬಗ್ಗೆ ಸಾಹಿತಿ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ ವಿಷಾದ. ಮೈಸೂರು ಮೂಡ ಹಗರಣಕ್ಕೆ ಮುಖ್ಯಮಂತ್ರಿ ನೇರ ಹೊಣೆ. ಶುಕ್ರವಾರ ಮೈಸೂರಿನಲ್ಲಿ ಬೃಹತ್ ಹೋರಾಟ. ಸಿಎಂ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮಂಡ್ಯ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಆಶ್ರಯದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಮತ್ತು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಜ್ವರ ನಿಯಂತ್ರಣ ಕಾರ್ಯಾಗಾರ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಭಾಂಗಣದಲ್ಲಿ ನಡೆದಿದೆ. ರಾಜ್ಯ ವ್ಯಾಪ್ತಿ ಮಾತ್ರವಲ್ಲ, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಡೆಂಗ್ಯೂ ಆತಂಕ ಈಗ ಜಾಸ್ತಿಯಾಗಿರುವಂಥದ್ದು ಅಂಕಿಅಂಶಗಳ ಪ್ರಕಾರ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಡೆಂಗ್ಯೂ ಒಂದು ಕಯಾಲಿ ಅಥವಾ ಡೆಂಗ್ಯೂ ಎಫೆಕ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಮುನ್ನೆಚ್ಚರಿಕೆ ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಕೂಡ ಡೆಮೋ ಮೂಲಕ ಅದನ್ನು ಅವರು ತೋರಿಸಿದ್ದಾರೆ. ವಿಶೇಷವಾಗಿ ಎಲ್ಲ ತಾಲೂಕುಗಳಲ್ಲೂ, ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಇದೆ, ಮಂಡ್ಯ ನಗರ ಸೇರಿದಂತೆ. ಸೊ ಹಂಗಾಗಿ ಡೆಂಗ್ಯೂಗೆ ಮನೆಮದ್ದು ಏನು ಅಂತಂದರೆ ಸ್ವಚ್ಛತೆ ಭಾಳ ಮುಖ್ಯವಾಗಿ, ಭಾಳ ಒತ್ತಿ ಹೇಳಿದೆ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ನೀರು ನಿಂತಲ್ಲಿ ನಿಲ್ಲದಂತೆ ನೋಡ್ಕೋಬೇಕು. ಮನೆಯಲ್ಲಾಗಲಿ ಎಲ್ಲಾಗಲಿ ಅದು ನೀರು ಮೂವ್ ಆಗಬೇಕು. ನಿಂತಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಅನ್ನುವಂಥದ್ದು ಭಾಳ ಮುಖ್ಯ. ಇಲ್ಲಿ ಸೊಳ್ಳೆನೇ ಪ್ರಧಾನ ಆಯ್ತಲ್ಲ. ಗಲೀಜು ನೀರಲ್ಲಿ ಕುಳಿತ ಸೊಳ್ಳೆ ಏನಾದರೂ ಮನುಷ್ಯನಿಗೆ ತಾಕಿದ್ರೆ ಇಮಿಡಿಯೇಟಾಗಿ ಡೆಂಗ್ಯೂ ಬರ್ತದೆ ಮತ್ತು ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರದ ಜವಾಬ್ದಾರಿ ಅನ್ನೋದನ್ನು ಬಿಟ್ಟು ಮನುಷ್ಯರು ಕೂಡ ನಮ್ಮದು ಜವಾಬ್ದಾರಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಿದರೆ ಮಾತ್ರ ಡೆಂಗ್ಯೂ ಅನ್ನುವಂಥದ್ದು ಇದು ನಿಯಂತ್ರಣ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಹೇಳಿದ್ದಾರೆ. ಆ ಕಾರ್ಯಾಗಾರ ಹೇಗಿತ್ತು ನೋಡ್ಕೊಂಡು. ಮಂಡ್ಯದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಡೆಂಗ್ಯೂ ಜ್ವರ ನಿಯಂತ್ರಣ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಾಂತರಾಜ್ರವರು, ಮಲೇರಿಯಾ ಸ್ಥಳೀಯವಾಗಿ ಕಂಡುಬಂದಿಲ್ಲ, ಹೊರಗಿನ ವ್ಯಕ್ತಿಗಳಲ್ಲಿ ಕಂಡುಬರ್ತಿದೆ. ಹಾಗಾಗಿ ಹೊರ ರಾಜ್ಯ ಮತ್ತು ಹೊರ ದೇಶಗಳಿಂದ ಬರುವ ವ್ಯಕ್ತಿಗಳ ಬಗ್ಗೆ ನಿಗಾವಹಿಸಲಾಗಿದೆ ಅಂತ ಹೇಳಿದರು. ಡೆಂಗ್ಯೂ ಜ್ವರದ ಬಗ್ಗೆ ಮಾತನಾಡಿ, ಡೆಂಗ್ಯೂನಲ್ಲಿ 3 ವಿಧದ ಜ್ವರಗಳಿವೆ. ಸಾಮಾನ್ಯ ಜ್ವರ, ರಕ್ತಸ್ರಾವ ಜ್ವರ, ಡೆಂಗ್ಯೂ ಆಘಾತಕಾರಿ ಜ್ವರ ಎನ್ನುವ 3 ಜ್ವರಗಳಿದೆ. ತಲೆನೋವು, ಕಣ್ಣಿನ ಗುಡ್ಡೆ ನೋವು, ನಿಶಕ್ತಿ, ನಿತ್ರಾಣ ಇದರ ಗುಣಲಕ್ಷಣಗಳಾಗಿದೆ ಅಂತ ವಿವರಿಸಿದರು. ಇದರಲ್ಲಿ 3 ಬಗೆ ಜ್ವರ ಇರುತ್ತೆ. ಸಾಮಾನ್ಯ ಡೆಂಗ್ಯೂ ಜ್ವರ, ಡೆಂಗ್ಯೂ ರಕ್ತಸ್ರಾವ ಜ್ವರ ಅಂದರೆ ಡೆಂಗ್ಯೂ ಫೀವರ್, ಡೆಂಗ್ಯೂ ಹೆಮರೇಜಿಕ್ ಫೀವರ್, ಡೆಂಗ್ಯೂ ಶಾಕ್ ಸಿಂಡ್ರೋಮ್. ಡೆಂಗ್ಯೂ ಜ್ವರ, ಸಾಮಾನ್ಯ ಡೆಂಗ್ಯೂ ಜ್ವರ, ಡೆಂಗ್ಯೂ ರಕ್ತಸ್ರಾವ ಜ್ವರ, ಡೆಂಗ್ಯೂ ಆಘಾತಕಾರಿ ಜ್ವರ ಅಂತ. ಡೆಂಗ್ಯೂ ಜ್ವರದ ಲಕ್ಷಣ ಏನು? ದ ಕ್ಲಾಸಿಕಲ್ ಸೈನ್ಸ್ ಆಫ್ ಡೆಂಗ್ಯೂ ಅಂತ ನಾವು ಹೇಳಬೇಕು ಅಂತಂದರೆ, ಸಿವಿಯರ್ ತೀಕ್ಷ್ಣವಾದಂಥ ಜ್ವರ, ಇದ್ದಕ್ಕಿದ್ದಂತೆ ಸಡನ್ ರೈಸ್ ಆಫ್ ಫೀವರ್, ಸಿವಿಯರ್ ಹೆಡೇಕ್, ತಲೆನೋವು ತುಂಬನೇ ಇರ್ತದೆ. ಆಮೇಲೆ ರಿಟ್ರೋ ಬಲ್ಬಾರ್ ಪೇನ್, ರಿಟ್ರೋ ಆರ್ಬಿಟಲ್ ಪೇನ್, ಕಣ್ಗುಳ್ಳ ಹಿಂಭಾಗದಲ್ಲಿ ನೋವು, ಕಣ್ಗುಳ್ಳ ಕಿತ್ತಿ ಎಸ್ಬಿಡೋಣಪ್ಪ ಅನ್ನೋ ಮಟ್ಟಕ್ಕೆ ನೋವು ಇರ್ತದೆ. ಡೆಂಗ್ಯೂ ಇರಬಹುದೇನೋ ಅನ್ನೋ ಕ್ಲಾಸಿಕಲ್ ಸಿಂಪ್ಟಮ್ಸ್ಗಳು ಇವೆಲ್ಲ. ಸೊ ಆನಂತರ ನಿಶಕ್ತಿ, ನಿತ್ರಾಣ, ಮೈಕೆ ನೋವು ಮಾಮೂಲಿ, ಏನೆಲ್ಲ ಕಾಮನ್ ವೈರಲ್ ಇದಾಗಿರ್ತದೆ. ಈಗ ಇದನ್ನು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡ್ರು, ನುರಿತ ತಜ್ಞ ವೈದ್ಯರಲ್ಲಿ ತೋರಿಸ್ಲಿಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಏನು ಹೋಗುತ್ತೆ? ಡೆಂಗ್ಯೂ ಹೆಮರೇಜಿಕ್ ಫೀವರು. ಡೆಂಗ್ಯೂ ಹೆಮರೇಜಿಕ್ ಫೀವರ್ ಲಕ್ಷಣ ಏನಪ್ಪ ಅಂದರೆ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಮತ್ತು ಅಲ್ಲಿನ ಜಂತದಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಸ್ಕಿನ್ನಲ್ಲಿ ಚರ್ಮದಲ್ಲಿ ಪೆಟಿಕಲ್ ಹೆಮರೇಜ್ ಅಂತ ಹೇಳ್ತೀವಿ, ರಕ್ತಸ್ರಾವ ಆಗ್ತಕ್ಕಂಥದ್ದು, ರಕ್ತ ಸಹಿತ ಅಥವಾ ರಕ್ತರಹಿತ ವಾಂತಿ ಆಗ್ತಕ್ಕಂಥದ್ದು, ಪೇನ್ ಅಬ್ಡಮನ್ ಹೊಟ್ಟೆ ನೋವು ಬರ್ತಕ್ಕಂಥದ್ದು. ದೇರ್ ವಿಲ್ ಬಿ ಆಲ್ ಇಂಟರ್ನಲ್ ಆರ್ಗನ್ ಬ್ಲೀಡಿಂಗ್, ಸ್ಪ್ಲೀನು, ಕಿಡ್ನಿ, ಲಿವರು ಎಲ್ಲ ತಾವು ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ಯಾಕೆಂದರೆ ಒಂದು ಬಿಳಿಯ ರಕ್ತ ಕಣಗಳ ಪ್ರಮಾಣ, ಪ್ಲಾಟ್ಲೆಟ್ನ ಅಂಶ ಕಡಿಮೆ ಆಯ್ತಾ ಇದ್ದಂಗೆ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಂಟರ್ಸ್ಟಿಷಿಯಲ್ ಟಿಶ್ಯೂನಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲ ಲೀಕ್ ಆಗಿ ಆ ಒಂದು ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಹೊರ ಬರ್ತಕ್ಕಂಥದ್ದು, ಬ್ಲಡ್ ಹೊರ ಬರ್ತಕ್ಕಂಥದ್ದು ಎಲ್ಲ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಇದಾಗೋ ಸಾಧ್ಯತೆ ಇರ್ತದೆ. ಮೇಲಿನ ಮೋಷನಲ್ಲಿ ಬ್ಲಡ್ ಹೋಗ್ತಕ್ಕಂಥದ್ದು, ಇವೆಲ್ಲ ಡೆಂಗ್ಯೂ ಹೆಮರೇಜಿಕ್ ಫೀವರ್ನ ಲಕ್ಷಣ. ಇದು ಈ ಕಂಡೀಷನಲ್ಲೂ ಸ್ವಲ್ಪ ಉದಾಸೀನ ಮಾಡ್ದೋ, ಏನೋ ಚುರುಕಾಗಿದೆ, ಅದಾಗಿದೆ, ಇದಾಗಿದೆ ಅಂತ ನೆಗ್ಲೆಕ್ಟ್ ಮಾಡಿ ತಕ್ಷಣ ತೋರಿಸ್ಲಿಲ್ಲ ಅಂದರೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ಗೆ ಹೋಗುತ್ತೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ನ ಲಕ್ಷಣ ಏನು? ಕೋಲ್ಡ್ ಆ್ಯಂಡ್ ಕಾಮಿ ಸ್ಕಿನ್ ಅಂದರೆ ವ್ಯಕ್ತಿನ ನಾವು ಮುಟ್ತಂಥ ಸಂದರ್ಭದಲ್ಲಿ ಚರ್ಮವನ್ನು ಟಚ್ ಮಾಡಿದಾಗ ತಣ್ಣಗೆ ಕೊರೆದೊಯ್ತಾ ಇರುತ್ತೆ. ಪಲ್ಸ್ ರೆಕಾರ್ಡ್ ಆಗಲ್ಲ, ಬಿ ಪಿ ರೆಕಾರ್ಡ್ ಆಗಲ್ಲ, ಡಿಸ್ಓರಿಯಂಟೇಷನ್ನು,
ಬಾಯಿ ಬಂದಾಗ ಮಾತಾಡೋದು ಮತ್ತೆ ನಾಟ್ ರೆಸ್ಪಾನ್ಸ್ ಟು ಓರಲ್ ಸ್ಟಿಮ್ಯುಲೈ. ನಾವೇನಾದ್ರು ಮಾತಾಡಿದಾಗ ಅದಕ್ಕೆ ರೆಸ್ಪಾನ್ಸ್ ಇರಲ್ಲ. ಕನ್ವಲ್ಸನ್, ಒದ್ರು ಬರ್ತಕ್ಕಂಥದ್ದು, ಪಿಟ್ಸ್ ಬರುತ್ತೆ ಅಂತಾರಲ್ಲ ಆ ಥರ ಒದ್ರು ಬರ್ತಕ್ಕಂಥದ್ದು, ಕೋಮಾಗಿ ಹೋಗುವಂಥ ಸಾಧ್ಯತೆ ಇರ್ತದೆ. ಇವೆಲ್ಲ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಲಕ್ಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಮನೆಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರವಹಿಸಬೇಕು. ನೀರು ತುಂಬಿದ ಡ್ರಮ್ಗಳನ್ನು ಮುಚ್ಚಳದಿಂದ ಮುಚ್ಚಬೇಕು. 2-3 ದಿನಕ್ಕೊಮ್ಮೆ ಡ್ರಮ್ಗಳನ್ನು ಸ್ವಚ್ಛ ಮಾಡಬೇಕು. ಆಗ ಸೊಳ್ಳೆಗಳು ಉತ್ಪತ್ತಿಯಾಗುವುದಿಲ್ಲ. ಇದರಿಂದ ಡೆಂಗ್ಯೂ ಜ್ವರ ನಿಯಂತ್ರಣವಾಗುತ್ತದೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ 297 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದು, ಈ ಪೈಕಿ ಮಂಡ್ಯದಲ್ಲಿ 156, ಮದ್ದೂರಿನಲ್ಲಿ 40, ಮಳವಳ್ಳಿಯಲ್ಲಿ 18, ಶ್ರೀರಂಗಪಟ್ಟಣದಲ್ಲಿ 34, ಪಾಂಡವಪುರದಲ್ಲಿ 16, ಕೇರಿಪೇಟೆಯಲ್ಲಿ 17 ಹಾಗೂ ನಾಗಮಂಗಲದಲ್ಲಿ 16 ಪ್ರಕರಣಗಳು ಪತ್ತೆಯಾಗಿದೆ ಅಂತ ಹೇಳಿದರು. ಒಟ್ಟು ಪ್ರಕರಣಗಳ ಪೈಕಿ ಮಂಡ್ಯ ನಗರದಲ್ಲಿ 37 ಪ್ರಕರಣಗಳು ಹಾಗೂ ಮಂಡ್ಯ ಗ್ರಾಮಾಂತರದಲ್ಲಿ 119 ಪ್ರಕರಣಗಳು ಪತ್ತೆಯಾಗಿದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜೀಕಾ ವೈರಸ್ ಮತ್ತು ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ನೀಡಲಾಯಿತು. ಇನ್ಫೆಕ್ಟ್ ಅಂದರೆ ಒಬ್ಬ ಅನಾರೋಗ್ಯ ವ್ಯಕ್ತಿ ಇರಬೇಕು, ಅಂದರೆ ಕಾಯಿಲೆ ಬಂದಿರೋ ವ್ಯಕ್ತಿ ಇರಬೇಕು, ಇನ್ನೊಬ್ಬ ಹೆಲ್ತಿ ಪರ್ಸನ್. ಇನ್ಫೆಕ್ಟೆಡ್ ವ್ಯಕ್ತಿನ ಕಚ್ಚಿದ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಮಾತ್ರ ಬರ್ತಂತ. ಅದು ಇನ್ನು ಸೊಳ್ಳೆ ಇನ್ಫೆಕ್ಟ್ ಆಗಿಲ್ಲ, ಅದು ಕಚ್ಚಿತು, ಏನು ಬರಲ್ಲ. ಕಾರ್ಯಕ್ರಮದಲ್ಲಿ ಸಹಾಯಕ ಶಾಸ್ತ್ರಜ್ಞೆ ಜಾನೆಟ್ ಮೆನೆಜಿಸ್, ಮೇಲ್ವಿಚಾರಕರಾದ ಸೋಮಶೇಖರ್ ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ವಿರುದ್ಧ ರೋಗಿಗಳು ಮತ್ತು ಸಾರ್ವಜನಿಕರಿಂದ ಹಲವಾರು ದೂರುಗಳು ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮುಖ್ಯ ಜಾಗೃತ ಅಧಿಕಾರಿ KR ಶ್ರೀನಿವಾಸ್ ಅವರು ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ. ಈ ಮೊನ್ನೆ ಒಂದು ವಾರದಲ್ಲಿ ಈ ನ್ಯೂಸ್ ಓದಿದಾಗ ಜಿಲ್ಲಾಸ್ಪತ್ರೆ, ಮಂಡ್ಯ ಜಿಲ್ಲಾಸ್ಪತ್ರೆ ಬಗ್ಗೆ ನಾವು ಮಾತಾಡಿದ್ವಿ, ಸ್ವಲ್ಪ ಸಿಟ್ಟಾಗಿ ಮಾತಾಡಿದ್ವಿ. ಇದು ನಾಗಮಂಗಲ, ಇದು ಸಚಿವರ ಊರ, ಇದುವೇ ನಾಗಮಂಗಲ ಕೃಷಿ ಸಚಿವರ ಊರು. ಇದು ಇವತ್ತು 2 ನ್ಯೂಸ್ ಇದೆ ಸಚಿವರ ಊರಲ್ಲಿ. ತವರೂರಲ್ಲಿ ಅವರ ಆಪ್ತರು ಒಬ್ಬರು ಲೋಕಾಯುಕ್ತಕ್ಕೆ ಸೇರ್ಕೊಂಡಿದ್ದಾರೆ. ಇನ್ನೊಂದು ನಾಗಮಂಗಲ ಪ್ರಮುಖವಾದಂಥ ಆಸ್ಪತ್ರೆ, ಅಲ್ಲಿ ಅಧ್ವಾನ, ಅದೇ ಹೇಳಿದ್ದಾರಲ್ಲ ಅಧ್ವಾನ, ಯಾರೋ ಮಾಹಿತಿ ಕೊಟ್ಟಿದ್ರು ಅಂತ ಕಾಣಿಸುತ್ತೆ, ಆಯಿತಾ. ಜಾಗೃತ ಅಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಇದು ಯಾಕೋ ಇಲ್ಲಿ ನಮ್ಮ ಆಸ್ಪತ್ರೆಗೆ ಯಾರೂ ಬರೋದಿಲ್ಲ, ನಾಗಮಂಗಲಕ್ಕೆ ಹೋಗಿದ್ದಾರೆ. ಚೆನ್ನಾಗಿ ಚೇಡಿಸಿದ್ದಾರೆ ಅವರು, ಶ್ರೀನಿವಾಸ್ ಅವರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಮೌಖಿಕವಾಗಿ ಯಾರೋ ದೂರು ಕೊಟ್ಟಿದ್ರಂತೆ, ಹಂಗಾಗಿ ಅವ್ರು ದಿಢೀರ್ ಭೇಟಿ ಕೊಟ್ಟಾಗ ಅಲ್ಲೂ ಅಧ್ವಾನಗಳ ಸುರಿಮಳೆ ಆಗಿದೆ. ಹಂಗಾಗಿ ಅವರು ಚೀಮಾರಿ ಹಾಕಿ ಅಧಿಕಾರಿಗಳಿಗೆಲ್ಲ ಸರಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಇದು ದಿಢೀರಂತ ಭೇಟಿ ಕೊಟ್ಟಿರೋದು, ಯಾರಿಗೂ ಹೇಳಿ ಕೇಳಿ ಬಂದಿಲ್ಲ. ಹಾಗೆ ನಮ್ಮ ಮಂಡ್ಯ ಮಿಮ್ಸ್ ದೊಡ್ಡದಾಗಿ ಬೆಳೆದು ನಿಂತಿದೆಯಲ್ಲ, ಇಲ್ಲಿಗೂ ಬರಬೇಕು ಈ ಶ್ರೀನಿವಾಸ್ ಅವರು, ಇನ್ನೊಬ್ಬರು ಸ್ವಲ್ಪ ಭೇಟಿ ಕೊಟ್ಟರೆ ಇವ್ರಿಗೂ ಸ್ವಲ್ಪ ಮುಟ್ಟು ನೋಡ್ಕೊಳ್ಳೋ ಕೆಲಸ ಆಗ್ತದೆ. ಈಗಲೂ ಕೂಡ ತುಂಬ ಕಂಪ್ಲೇಂಟ್ ಏನು ಅಂತಂದರೆ, ಇವಾಗಲೂ ಕೂಡ ಅಲ್ಲಿ ಕೇಂದ್ರ ಸ್ಥಾನದಲ್ಲಿ ಯಾರೂ ವೈದ್ಯರಿರೋದಿಲ್ಲ, ಆಯಿತಾ. ಸುಮ್ಮನೆ ಕಾಫಿ ಟೀ ಕುಡಿತೀನಿ ಕೊಂಡು ಹೋಗ್ತಾನೆ ಇರ್ತಾರೆ. ರೋಗಿಗಳು ಹೋದಾಗ ಅಲ್ಲಿ ಸ್ಪಂದನೆ ಸಿಗೋದಿಲ್ಲ ಅನ್ನುವಂಥ ದೂರುಗಳು ಜಾಸ್ತಿ ಇರೋದ್ರಿಂದ ಇಲ್ಲಿಯೂ ಕೂಡ ಶ್ರೀನಿವಾಸ್ ಅವರಾಗಲಿ ಅಥವಾ ಸಂಬಂಧಪಟ್ಟವರು ಒಂದು ಸ್ವಲ್ಪ ಭೇಟಿ ಕೊಟ್ಟರೆ ಅವ್ರಿಗೂ ಕೂಡ ಸ್ವಲ್ಪ ಮನಸ್ಬಿಟ್ಟಂಗೆ ಆಗುತ್ತೆ, ಕೆಲಸ ಸರಿಗೆ ಮಾಡ್ತಾರೆ ಅಂತ ಕಾಣಿಸುತ್ತೆ. ಹಂಗಾಗಿ ನಾಗಮಂಗಲದಲ್ಲಿ ಕೂಡ ಆ ಥರದೊಂದು ಕೆಲಸ ಆಗಿದೆ. ನಾಗಮಂಗಲ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವಿರುದ್ಧ ರೋಗಿಗಳು ಮತ್ತು ಸಾರ್ವಜನಿಕರಿಂದ ಹಲವಾರು ದೂರುಗಳು ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮುಖ್ಯ ಜಾಗೃತ ಅಧಿಕಾರಿ ಶ್ರೀನಿವಾಸ್ ರವರು ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಅಚ್ಚರಿ ಮೂಡಿಸಿದರು. ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳೊಂದಿಗೆ ಕುಂದುಕೊರತೆಗಳನ್ನು ವಿಚಾರಿಸಿ ಚರ್ಚೆ ನಡೆಸಿದರು. ನಂತರ ಕಚೇರಿಗೆ ತೆರಳಿ ಸಂಪೂರ್ಣ ಕಡತಗಳನ್ನು ಪರಿಶೀಲನೆ ಮಾಡಿದರು. ಸಾರ್ವಜನಿಕ ಆಸ್ಪತ್ರೆಯ ಹಲವಾರು ಅನ್ಯೂನ್ಯತೆಗಳ ಕುರಿತು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು. KDPP ನಿಯಮ ಉಲ್ಲಂಘನೆ ಮಾಡಿದ್ರು ಜೈಲಿಗೆ ಹಾಕ್ಬೇಕು ಅಂದ್ರೆ 23 ಹೌದಲ್ವಾ? ಯಾರು ನಾನು ಇನ್ನೊಬ್ರು ಯಾರು ಆಡಿಟ್ ಮಾಡಿದ್ರು ಸಮಸ್ಯೆಗೆ ಸಿಕ್ಕೋತೀರಿ. ಇಮೇಲೆ ಯಾವ್ದಾದ್ರು ಇಂಪ್ಲಿಮೆಂಟ್ ಆಗಬೇಕು ಗ್ಯಾರಂಟಿ. ಸರಿ, ನಾಳೆಯಿಂದ ಪ್ರೊಸೀಜರ್ ಮಾಡಿ. ಯಾಕೆ ಮಾಡಿಲ್ಲ ಇನ್ನೂ ಸರಿ? ಹೊಸ ಸರ್ಕ್ಯುಲರ್ ಕೊಟ್ಟು 3 ತಿಂಗಳಾಯ್ತು ನನಗೆ. ಜಮ್ಮಲ್ಲಿ ಅವ್ರು ನೋಡಿದಿರಲ್ಲ, ಮೇ ತಿಂಗಳು ಸರ್ಕ್ಯುಲರ್ ಬಂದಿತ್ತು. ಜಮ್ಮಲ್ಲೇ ಆಗಬೇಕು, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮುಗಿದಿತ್ತು, ಇಷ್ಟೊಂದು ಕಾಲ ಪರ್ಚೇಸ್ ಮಾಡ್ಬೋದಿತ್ತು ನೀವು. ಜಮ್ಮದ್ ಬಿಡಿ, ಜಮ್ಮದ್ ಬೇರೆ. ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ ರಾಜ್ಯ ಮುಖ್ಯ ಜಾಗೃತ ಅಧಿಕಾರಿ ಶ್ರೀನಿವಾಸ್ ಅವರು ಅತ್ಯುತ್ತಮವಾದ ಸೌಲಭ್ಯವಿರುವ ಈ ಆಸ್ಪತ್ರೆಯಲ್ಲಿ ನುರಿತ ತಜ್ಞ ವೈದ್ಯರುಗಳಿದ್ದರೂ ಕೂಡ ಹೆಚ್ಚಿನ ಸಂಖ್ಯೆಯ ರೋಗಿಗಳನ್ನು ಬೇರೆ ಆಸ್ಪತ್ರೆಗಳಿಗೆ ಶಸ್ತ್ರಚಿಕಿತ್ಸೆಗೆ ಕಳಿಸಿರುವುದು ಸರಿಯಲ್ಲ ಅಂತ ಹೇಳಿದರು. ಔಷಧಿಗಳಿಗೆ ಖಾಸಗಿ ಮೆಡಿಕಲ್ಗಳಿಗೆ ಚೀಟಿ ಬರೆಯುವುದು, ಟೆಂಡರ್ ಪ್ರಕ್ರಿಯೆ ನಡೆಸಿದ್ರ ಬಗ್ಗೆ ಕೂಡ ಅವರು ತರಾಟೆಗೆ ತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ರಾಜ್ಯ ಮುಖ್ಯ ಜಾಗೃತ ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಸಾರ್ವಜನಿಕರಿಂದ ಹಲವು ದೂರುಗಳು ಕಚೇರಿಗೆ ಬಂದಿದ್ದರ ಮೇರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಈ ಸಂದರ್ಭ ತಜ್ಞ ವೈದ್ಯರು ಅಗತ್ಯ ಸೌಲಭ್ಯಗಳಿದ್ದರೂ ಕೂಡ ಶಸ್ತ್ರಚಿಕಿತ್ಸೆ ಮಾಡದೆ ಬೇರೆ ಆಸ್ಪತ್ರೆಗಳಿಗೆ ಕಳಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಅಂತಹ ವೈದ್ಯರ ಸಂಪೂರ್ಣ ವರದಿ ಪಡೆದು ಕ್ರಮ ಜರುಗಿಸಲಾಗುವುದು. ಆಸ್ಪತ್ರೆಯಲ್ಲಿ ಕೆಲವು ಲೋಪದೋಷಗಳು ಕಂಡುಬಂದಿದ್ದು ಸರಿಪಡಿಸಿಕೊಳ್ಳಲು ಸೂಚನೆ ನೀಡಿದ್ದೀನಿ ಅಂತ ಅವರು ಮಾಧ್ಯಮದವರಿಗೆ ತಿಳಿಸಿದರು. ಸಾರ್ವಜನಿಕರು ಯಾವುದೇ ದೂರುಗಳಿದ್ದರೂ ಕೂಡ ಆಸ್ಪತ್ರೆಗಳ ಅವ್ಯವಸ್ಥೆ ಕುರಿತಾಗಿ ನಮಗೆ ದೂರನ್ನು ಬರೀಬೋದು. ಮುಖ್ಯ ಜಾಗೃತ ಅಧಿಕಾರಿ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಬೆಂಗಳೂರು, ಈ ವಿಳಾಸಕ್ಕೆ ದೂರು ಬರೆದ್ರೆ ನಾವು ಅಪರಾಧದ ಆಧಾರದ ಮೇಲೆ ನಾವು ವಿಚಾರಣೆಯನ್ನು ಕೈಗೊಳ್ತೇವೆ. ನಮ್ಮ ಕಚೇರಿಯಲ್ಲಿ ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಹಣಕಾಸು ದುರ್ಬಳಕೆ ಮಾಡ್ತಾ ಇದ್ದರೆ, ನಾಗರಿಕರನ್ನ ಸೌಜನ್ಯಯುತವಾಗಿ ಮಾತಾಡಿಸಿಲ್ಲ ಅಂದರೆ, ವೈದ್ಯರು ಅಥವಾ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಔಷಧಿಗಳನ್ನ ಹೊರಗಡೆಗೆ ಬರೀತಾ ಇದ್ದಾರೆ, ಅಥವಾ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ರೋಗಿಗಳಿಂದ, ಈ ಎಲ್ಲ ಪ್ರಕರಣಗಳಲ್ಲಿ ಲಂಚ ತೆಗೆದುಕೊಳ್ತಾ ಇರೋದು ಇದನ್ನು
ನಮಗೆ ದೂರುಗಳನ್ನ ಬರೆದ್ರೆ ಖಂಡಿತ ವಿಚಾರಣೆ ಮಾಡಿ ಶಿಫಾರಸು ಮಾಡ್ತೀವಿ. ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಹಗರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರ ಹೊಣೆಗಾರರಾಗಿದ್ದು ಕೂಡಲೇ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಮುಖಂಡರಾದ ಅಶೋಕ್ ಜೈರಾಮ್ ಹಾಗೂ ಡಾಕ್ಟರ್ ಸಿದ್ದರಾಮಯ್ಯ ಮಂಡ್ಯದಲ್ಲಿ ಒತ್ತಾಯ ಮಾಡಿದ್ದಾರೆ. ಅದನ್ನೇ ಹೇಳ್ತಾರಲ್ಲ, ಒಂದು ಬುಡ ಏನೋ ಒಂದು ಗಾದಿ ಹೇಳ್ತಾರೆ, ಅದು ನನಗೆ ಹೇಳೋಕ್ಕೂ ಬರೋದಿಲ್ಲ. ಇಲ್ಲಿ ಏನಾಗ್ತಾ ಇದೆ, ಬಿ ಜೆ ಪಿಯವ್ರು ಚೆನ್ನಾಗಿ ಇಟ್ಕೊಂಡು ಎಳಿತಾ ಇದ್ದಾರೆ ಇದನ್ನ, ಆಯಿತಾ. ಮೈಸೂರು ಮೂಡ ಹಗರಣ ಅದಕ್ಕದಷ್ಟು ಬಹಿರಂಗ, ಅದು 1000 ಕೋಟಿ ಹಗರಣ, ಅದು ಯಾರು ನುಂಗಿದ್ದಾರೋ ಅದೇನು ಕಥೆನೋ ಒಂದು ಗೊತ್ತಾಗ್ತಾ ಇಲ್ಲ, ಆಯಿತಾ. ಈಚೆಗೆ ಬಂದಿದ್ದಕ್ಕೆ ಎಲ್ಲ ಹೋಗ್ತಾ ಇದೆ. ಆದರೆ ಎಲ್ಲ ಬಿಟ್ಟು ಸಿದ್ದರಾಮಯ್ಯನ ಪಟ್ಟಾಗಿ ಇಟ್ಕೊಂಡಿದ್ದಾರೆ, ಯಾಕಂದ್ರೆ ಮುಖ್ಯಮಂತ್ರಿ ಅಲ್ವಾ. ಅವರು ಮಿಸಸ್ ಹೆಸರನ್ನು ತೊಗೊಂಡಿದ್ದಾರೆ ಅಂತ. ಸಿದ್ದರಾಮಯ್ಯ ಅಂತೂ ಕಡಾಕಿಗೆ ಹೇಳೋದೇನೆಂದರೆ, ನಾನು ನ್ಯಾಯೋಚಿತವಾಗಿ ತಗೊಂಡಿದ್ದೀನಿ, ನಾನು ಲೀಗಲಾಗಿ ತಗೊಂಡಿದ್ದೀನಿ, ನಾನು ಅನ್ಯ ಮಾರ್ಗ ಹಿಡಿದಿಲ್ಲ ಅಂತ. ಇವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ ಪ್ರೆಸ್ ಮೀಟಲ್ಲಿ ನಿನ್ನೆ, ಆಯಿತಾ. ಏನಂತಂದರೆ ಲೀಗಲಾಗಿ ತಗೊಂಡಿಲ್ಲ ಇವರು, ಇಲ್ಲೂ ಕೂಡ ವಾಮ ಮಾರ್ಗದಲ್ಲಿ ತಗೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈಗ ಬಿ ಜೆ ಪಿಯವರು ಇದನ್ನೇ ಅಸ್ತ್ರ ಮಾಡಿಕೊಂಡು ಎಲ್ಲ ಕಡೆ ಹೋರಾಟ ಮಾಡ್ತಿದ್ದಾರೆ. ನಾಳೆ ಮಂಡ್ಯದಿಂದ ಒಂದು ದೊಡ್ಡ ಕಾರ್ಯಕರ್ತರ ದಂಡು ಸುಮಾರು 700-800 ವೆಹಿಕಲ್ ಮಾಡ್ಕೊಂಡು ಮೂಡಾಗಿ ಹೋಗಿ ದೊಡ್ಡ ಹೋರಾಟ ಆಗುತ್ತೆ ಅನಿಸುತ್ತೆ. ನಾಳೆ ಬಹುಶಃ ಎಷ್ಟು ಜನ ಅರೆಸ್ಟ್ ಆಗ್ತಾರೋ ಗೊತ್ತಿಲ್ಲ. ಒಂದು ಒಳ್ಳೆ ಇಶ್ಯೂ ಸಿಕ್ಕಿದೆ ಬಿ ಜೆ ಪಿಯವರಿಗೆ, ಅವರು ಇಟ್ಕೊಂಡು ಎಳೆದಾಡ್ತಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಕೂಡ ಟಾಂಗ್ ಕೊಡ್ತಾನೆ ಇದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ, ಮೈಸೂರು ಮೂಡದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದ್ದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದರು. ಮೂಡ ಆಯುಕ್ತರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕಾನೂನು ಬಾಹಿರವಾಗಿ ನಿವೇಶನ ಹಂಚಿರುವ ಬಗ್ಗೆ ತನಿಖೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಪತ್ನಿಗೆ 3.16 ಕೋಟಿ ಜಮೀನನ್ನು ಅವರ ತಮ್ಮ ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು 50-50 ಅನುಪಾತದಲ್ಲಿ ನಿವೇಶನ ಪಡೆದುಕೊಳ್ಳಲು ತಾವೇ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಹೊಸ ನಿಯಮದ ಪ್ರಕಾರ ನಿವೇಶನ ನೀಡಿ ಎಂದು ಆದೇಶ ಮಾಡಿದ್ದಾರೆ ಎಂದು ತಿಳಿಸಿದರು. 2020ರಲ್ಲಿ ಮೂಡದಿಂದ ನಿವೇಶನ ಹಂಚಿಕೆ ಮಾಡಲಾಗಿದೆ, ಅಧಿಕಾರಿಗಳ ನೇತೃತ್ವದಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ, ಇದು ಸರ್ಕಾರದ ಪ್ರಸ್ತಾವನೆಗೆ ಬಂದಿಲ್ಲ ಎಂದು ತಿಳಿಸಿದರು. ನಿವೇಶನ ಹಂಚಿಕೆಯಲ್ಲಿ ಬಿಡಿ ನಿವೇಶನ ಹಂಚಿಕೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ. ಕಾಯ್ದೆ ಪ್ರಕಾರ ನಿವೇಶನಗಳನ್ನು ಹರಾಜು ಮಾಡಬೇಕಿದೆ, ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ನಿವೇಶನ ಹಂಚಲಾಗಿದೆ ಅಂತ ಹೇಳಿದರು. ಭಾರತೀಯ ಜನತಾ ಪಕ್ಷ ಮತ್ತು ರಾಜ್ಯಾಧ್ಯಕ್ಷರು ಈ ಒಂದು ಪ್ರತಿಭಟನೆಯನ್ನು ಮಾಡಲೇಬೇಕು ಅಂತೇಳಿ ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನಿಂದ ನಾಳೆ 12 ಗಂಟೆಗೆ ಮಂಡ್ಯಕ್ಕೆ ಬರ್ತದೆ. ಸಹಸ್ರಾರು ಕಾರುಗಳಲ್ಲಿ ಮಂಡ್ಯದಿಂದನೇ ಒಂದು 700 ಕಾರುಗಳು ಹೊರಡುವಂಥ ಒಂದು ವ್ಯವಸ್ಥೆ ಆಗಿದೆ. ಇದಲ್ಲದೆ ಮುಡಾ ಒಂದು ಇದಲ್ಲದೆ ವಾಲ್ಮೀಕಿ ನಿಗಮದ ತಮಗೆಲ್ಲ ಗೊತ್ತಿದೆ 187 ಕೋಟಿ ಹಗರಣ, ಅದರಲ್ಲಿ ಬಾರ್ಗಳು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಡೈರೆಕ್ಟ್ ಇನ್ವಾಲ್ವ್ಮೆಂಟು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಮತ್ತು ಇದಕ್ಕೆ ನಾಗೇಂದ್ರ ಅವರು ಅಂದಿನ ಮಂತ್ರಿಗಳು ಈ ಕಿಂಗ್ ಪಿನ್ ಅಂತ ಏನು ಹೇಳ್ತಾ ಇದ್ದೀವಿ ಅದು ಕೂಡ ಇದಕ್ಕೆ ಸೇರಿ ಡೈವರ್ಟ್ ಮಾಡಿ ಹಣನ ತೆಲಂಗಾಣ ಎಲೆಕ್ಷನ್ಗೆ ಉಪಯೋಗಿಸಿರುವಂಥದ್ದು. ಬಿಜೆಪಿ ಮುಖಂಡರಾದ ಅಶೋಕ್ ಜೈರಾಮ್ ಮಾತನಾಡಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿಕೆಯಲ್ಲಿ ದೊಡ್ಡ ಅವ್ಯವಹಾರ ನಡೆದಿದ್ದು ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ, ಆದ್ದರಿಂದ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಮೊನ್ನೆ ನಮ್ಮ DCM ಅವರು DK ಶಿವಕುಮಾರ್ ಅವರು SIT ತನಿಖೆ ಮಧ್ಯದಲ್ಲೂ ಕೂಡ ಆಲ್ರೆಡಿ ಅವರ ಸಚಿವರಿಗೆ ನಿಗಮದ ಅಧ್ಯಕ್ಷರುಗಳಿಗೆ ಕ್ಲೀನ್ ಚಿಟ್ ಕೊಟ್ಟಾಗಿದೆ. ಅವ್ರು ಬಂದು ಹೇಳ್ತಾರೆ SIT ತನಿಖೆ ಹೊರಗೆ ಬರಲಿ, ಇದೇ ನಿಮ್ಮ ಸಮಾಧಾನವಾದಂಥ ಮಾತನ್ನ ಅವ್ರು ಹೇಳ್ತಾ ಇಲ್ಲ. ಅವ್ರು ಆಲ್ರೆಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಬರೀ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವರ ನಮ್ಮ ನಾಗೇಂದ್ರ ಅವ್ರಿಗೂ ಮತ್ತು ಇವ್ರಿಗೂ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ನೀವು ಹಸ್ತಾಂತರ ಮಾಡ್ತಾ ಮಧ್ಯದಲ್ಲಿ ಕೈಯಾಡಿಸ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಮಾಧ್ಯಮದವರು ನಮ್ಮ ಜನರ ಗಮನಕ್ಕೆ ತರಬೇಕಾಗ್ತದೆ. ಎರಡನೇದಾಗಿ ಇವತ್ತು ಅವ್ರು ತಪ್ಪೇ ಇಲ್ಲ ಅಂತ ಹೇಳಿದ್ರೆ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸುವಂಥ ಕೆಲಸಕ್ಕೂ ಅವ್ರು ಕೈ ಹಾಕ್ತಾ ಇಲ್ಲ. ಈ ಬಂಡ ಸರ್ಕಾರದ ನಾವು ಈ ಉದಾಹರಣೆಗಳನ್ನ ನೋಡ್ಕೊಂಡು ಬರ್ತಾ ಇತ್ತು ಅಂತ ಹೇಳಿದ್ರೆ. ಗೋಷ್ಠಿಯಲ್ಲಿ ನಾಗಾನಂದ, ವಸಂತಕುಮಾರ್, CT ಮಂಜುನಾಥ್ ಉಪಸ್ಥಿತರಿದ್ದರು. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ಸ್ವಗ್ರಾಮ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟದ ನಿವಾಸಿ ಗ್ರಾಮೀಣ ನೈರ್ಮಲ್ಯ ಇಲಾಖೆಯ ನಿವೃತ್ತ ಮುಖ್ಯ ಅಭಿಯಂತರ ಶಿವರಾಜು ನಿವಾಸದ ಮೇಲೆ ಲೋಕಾಯುಕ್ತ DYSP ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ 6 ಜನರ 2 ತಂಡ ವಾಹನಗಳಲ್ಲಿ ಮುಂಜಾನೆ ದಾಳಿ ನಡೆಸಿ ತೀವ್ರ ಪರಿಶೀಲನೆ ನಡೆಸಿದ್ದಾರೆ ಅನ್ನುವಂಥದ್ದು. ಸಚಿವರ ಆಪ್ತರು ಅಂದ ಮಾತ್ರಕ್ಕೆ ಸಚಿವರು ಯಾರು ಹೇಳಕ್ಕೆ ಹೋಗೋದಿಲ್ಲ. ಎಷ್ಟೋ ಸರಿ ಹಿಂಗೆ ಆಗುತ್ತೆ. ನಾವು ಯಾಕೆ ಎಳೆದಾಡ್ತೀವಿ ಅಂತಂದರೆ ಅದು ಸಚಿವರ ಆಪ್ತ ಅನ್ನೋ ಕಾರಣಕ್ಕೆ ಅದು ನ್ಯೂಸ್ ಆಗ್ಬಿಡ್ತದೆ. ಇನ್ನು ಬೇರೆಯವ್ರು ಸಿಕ್ಕಿದಾಗ ಹಂಗೆ ಹೇಳ್ಬಿಟ್ಬಿಡ್ತೀವಿ ನಾವು. ಸಚಿವರ ಆಪ್ತ ಅಂತೆ, ಅವರ ರಿಲೇಷನ್ ಇರಬೇಕು. ಅವ್ರ ಮನೆ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ಅವರ ಸಂಬಂಧಿಕರ ಮೇಲೆ ಕೂಡ ದಾಳಿ ನಡೆಸಿದ್ದಾರೆ. ಅಂದರೆ ಒಂದು ವ್ಯಾಪ್ತಿ ಮೀರಿ ಆದಾಯ ಲೆಕ್ಕ ತೋರಿಸ್ತಾ ಇದ್ರೆ ಈ ಥರ ಆಗುತ್ತೆ ಅನ್ಸುತ್ತಲ್ಲ, ಹಾಗೆ ಸ್ವಲ್ಪ ದುಡ್ಡು ಜಾಸ್ತಿ ಇಟ್ಕೊಂಡಿದ್ದ ಅಂತ ಕಾಣಿಸುತ್ತೆ. ಹಂಗಾಗಿ ದಾಳಿ ನಡೆದಿದೆ. ದಾಳಿ ರೂಪ ಹೇಗಿತ್ತು ನೋಡ್ಕೊಂಡು ಬನ್ನಿ.
ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿರವರ ಸ್ವಗ್ರಾಮ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟದ ನಿವಾಸಿ ಗ್ರಾಮೀಣ ನೈರ್ಮಲ್ಯ ಇಲಾಖೆಯ ನಿವೃತ್ತ ಮುಖ್ಯ ಅಭಿಯಂತರ ಶಿವರಾಜು ನಿವಾಸದ ಮೇಲೆ ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಬಾಬುರವರ ನೇತೃತ್ವದಲ್ಲಿ 6 ಜನರ 2 ತಂಡ ವಾಹನಗಳಲ್ಲಿ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ತೀವ್ರ ಪರಿಶೀಲನೆ ನಡೆಸುತ್ತಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಸಹಪಾಠಿ ಮತ್ತು ಸಂಬಂಧಿಯಾದ ನಿವೃತ್ತ ಇಇ ಶಿವರಾಜ್ ರವರು ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ಲೋಕಾಯುಕ್ತರು ಮಂಡ್ಯ ಹಾಗೂ ಮೈಸೂರಿನಲ್ಲಿ ಪರಿಶೀಲನೆ ನಡೆಸುತ್ತಿದ್ದು, ನಾಗಮಂಗಲದ ಇಜ್ಜಲಘಟ್ಟದಲ್ಲಿ 3 ಕಡೆ ಪರಿಶೀಲನೆ ನಡೆಸಿದ್ದಾರೆ ಹಾಗೂ ಮೈಸೂರಿನಲ್ಲೂ ಕೂಡ 2 ಕಡೆ ದಾಳಿ ನಡೆಸಿರುವ ಬಗ್ಗೆ ಮಾಹಿತಿ ಇದೆ. ಇಜ್ಜಲಘಟ್ಟದಲ್ಲಿ ಮನೆ, ತೋಟ, ತಂದೆ ಮನೆ ಹಾಗೂ ಕ್ರಷರ್ ಮೇಲೆ ದಾಳಿ ನಡೆದಿದೆ. ಮೈಸೂರಿನಲ್ಲಿ ಶಿವರಾಜು ಹಾಗೂ ಅವರ ಅಳಿಯನ ಮನೆ ಮೇಲೆ ಕೂಡ ದಾಳಿ ನಡೆಸಿ ದಾಖಲೆ ಮತ್ತು ಹಣ ಮತ್ತು ಚಿನ್ನಾಭರಣದ ಬಗ್ಗೆ ಮಾಹಿತಿ ಪಡೆದು ಶೋಧನಾ ಕಾರ್ಯ ನಡೆಸುತ್ತಿದ್ದಾರೆ. ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಮತ್ತು ಭಾರತೀಯ ಎಜುಕೇಷನ್ ಟ್ರಸ್ಟ್ ಭಾರತೀನಗರ ಇವರ ಆಶ್ರಯದಲ್ಲಿ 24ನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯದ ರೈತ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಭಾಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಇದು ಈಗ ಶುರುವಾಗಿರೋದಲ್ಲ. ಮಾದೇಗೌಡರು ಬದುಕಿದ್ದಾಗಲೇ ಪ್ರತಿಷ್ಠಾನನೂ ಇತ್ತು. ಅವ್ರು ಬದುಕಿದಾಗಲೇ ಈ ಪ್ರಶಸ್ತಿ ಕೊಡ್ತಾಯಿದ್ರು ಅವರ ಮುಖಾಮುಖಿಯಾಗಿ. ಆಯ್ತಲ್ಲ, ಒಂದು ಒಳ್ಳೆಯ ಕಾರ್ಯಕ್ರಮ. ಭಾಳ 24 ವರ್ಷ ಕಮ್ಮಿ ಏನಲ್ಲ ಇದು ಅಲ್ವಾ. ವಿಷಯ ಭಾಳ ನನಗೆ ಅವ್ರು ಆಯ್ಕೆ ಮಾಡೋ ಪ್ರಶಸ್ತಿಗಳು ತುಂಬ ಚೆನ್ನಾಗಿರ್ತವೆ. ಸುಮ್ಮನೆ ಕಾಂಚಿ ಪಿಂಚಿ ಆಯ್ಕೆ ಮಾಡೋದಿಲ್ಲ. ತುಂಬ ರಾಜ್ಯವ್ಯಾಪ್ತಿ ಸರ್ಚ್ ಮಾಡಿ ಕೃಷಿಕ ಪ್ರಶಸ್ತಿ ಮತ್ತು ಸಾವಯವ ಪ್ರಶಸ್ತಿ ಎರಡನ್ನೂ ಕೂಡ ನಿರಂತರವಾಗಿ ಕೊಡ್ಕೊಂಡು ಬರ್ತಾಯಿದ್ದಾರೆ. ಈ ಬಾರಿಯೂ ಕೂಡ 2 ಸಾಧಕರಿಗೆ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಮತ್ತು ಭಾರತೀಯ ಎಜುಕೇಷನ್ ಟ್ರಸ್ಟ್ ಭಾರತೀನಗರ ಇವರ ಆಶ್ರಯದಲ್ಲಿ 24ನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯದ ರೈತ ಸಭಾಂಗಣದಲ್ಲಿ ನಡೆಯಿತು. ನಿವೃತ್ತ ಪ್ರಾಧ್ಯಾಪಕ, ಹೆಸರಾಂತ ಸಾಹಿತಿ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರು ಮಾಜಿ ಶಾಸಕ ಕೆಎಚ್ ಪಟೇಲ್, ಪ್ರತಿಷ್ಠಾನದ ಅಧ್ಯಕ್ಷ ಡಿ.ಆರ್. ಪಾಟೀಲ್ ಅವರಿಗೆ ಸಮಾಜ ಸೇವಾ ಪ್ರಶಸ್ತಿ ಮತ್ತು ಮಳವಳ್ಳಿ ತಾಲೂಕಿನ ಮಲ್ಲಿಗಾಳಿ ಗ್ರಾಮದ ಶ್ರೀಪಾದ ಪಿ. ಆಚಾರ್ಯ ಅವರಿಗೆ ಸಾವಯವ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಅವರು, ಪ್ರಸ್ತುತ ಮೌಲ್ಯಯುತ ರಾಜಕಾರಣಕ್ಕಿಂತ ಸ್ವಾರ್ಥ ರಾಜಕಾರಣ ಹೆಚ್ಚಾಗಿದೆ. ಕೇವಲ ರಾಜಕಾರಣ ಮಾತ್ರವಲ್ಲ, ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲೂ ದುರಿತ ಕಾಲಘಟ್ಟದಲ್ಲಿದ್ದೇವೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಹಿಂದೆ ಮೌಲ್ಯಯುತ ರಾಜಕಾರಣ ಮಾಡುತ್ತಿದ್ದ ವ್ಯಕ್ತಿ ಮತ್ತು ಶಕ್ತಿಗಳು ಇದ್ದರು. ಜಿ ಮಾದೇಗೌಡ ಮತ್ತು ನಂಜೇಗೌಡರು ಕಾವೇರಿ ನೀರಿನ ವಿಚಾರದಲ್ಲಿ ಬದ್ಧತೆ ಸಂಪಾದಿಸಿದರು ಎಂದರಲ್ಲದೆ, ಜನಪ್ರತಿನಿಧಿಗಳಿಗೆ ಚರಿತ್ರೆಯ ನೆನಪು ಇಲ್ಲದಿದ್ದರೆ ವರ್ತಮಾನದ ಸಮಸ್ಯೆ ಅರಿತುಕೊಳ್ಳಲು ಆಗುವುದಿಲ್ಲ ಎಂದರು. ನಂಜೇಗೌಡರನ್ನ ಆಹ್ವಾನಿಸಿದ್ರು. ಅವರು ತುಂಬಾ ಸೋಚಿಸಿದರು. ಜೊತೆ ಆಗ ದೆಹಲಿಯಲ್ಲಿದ್ದಂತಹ ದಿನೇಶ್ ಅಮೀರ್ ಮಟ್ಟು ಅಂತ ಒಬ್ಬ ರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳನ್ನು ಕುರಿತಂತೆ ಮಾತನಾಡಬಲ್ಲ ಅಥಾರಿಟಿ ಇರುವಂತ ಒಬ್ಬ ಪತ್ರಕರ್ತ, ಆ ದಿನೇಶ್ ಅಮೀರ್ ಮಟ್ಟು ಅವರನ್ನು ಕರೆಸಿದ್ರು. ಇವರು 3 ಜನರನ್ನು ಕೂಡ ಅವತ್ತು ಮಾತನಾಡಿದ ರೀತಿ ಇದೆಯಲ್ಲ, ಅವರ ತಜ್ಞತೆ, ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ರೀತಿಯೊಳಗಿನ ಅವರ ತಜ್ಞತೆ ಇದೆಯಲ್ಲ, ಆ ತಜ್ಞತೆ ಅವರ ರಾಜಕೀಯ ವಿಚಕ್ಷಣತೆಯ ಒಂದು ಪ್ರತಿಫಲನದ ರೀತಿಯೊಳಗೆ ಗೋಚರವಾಗಿದೆ. ಯಾಕೆಂದರೆ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡಗಣಿಗೆ ಮಾತನಾಡಿ, ಕಾವೇರಿ ವಿಚಾರ ಬಂದಾಗ ಮಾದೇಗೌಡರು ಇಲ್ಲ ಅನ್ನುವುದೇ ನಮ್ಮ ದುರ್ದೈವವಾಗಿದೆ. ಕಾವೇರಿ ಹೋರಾಟ ನಮ್ಮ ದೇಹ ಮತ್ತು ನಮ್ಮ ರಕ್ತದಲ್ಲಿದೆ. ಆದರೆ ಮಾದೇಗೌಡರು ಇಲ್ಲದೆ ಹೋರಾಟದ ಶಕ್ತಿ ಕುಂತಿದೆ ಎಂದರಲ್ಲದೆ, ಮಾದೇಗೌಡರ ಪ್ರಶಸ್ತಿಗೆ ಒಂದು ತೂಕವಿದೆ ಅಂತ ಹೇಳಿದರು. ಕಾವೇರಿ ಹೋರಾಟ ಇದು ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲೇ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಹಿರಿಯರು, ಹೋರಾಟಗಾರರು ಒಬ್ಬೊಬ್ಬರೇ ಕಡಿಮೆ ಆಗ್ತಾ ಇರೋದು ಮಂಡ್ಯದ ದುರದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೀರಾ, ಅದಕ್ಕೊಂದು ತೂಕ ಇದೆ. ಇಡೀ ರಾಜ್ಯದಲ್ಲೇ ಮಾದೇಗೌಡರು ಪ್ರಶಸ್ತಿ ಅಂದರೆ ಅದಕ್ಕೊಂದು ತೂಕ, ವ್ಯಕ್ತಿತ್ವ, ಗೌರವ ಇದೆ. ಅದರ ಅನುಗುಣವಾಗಿ ಇವತ್ತು ಇಬ್ಬರು ಮಹನೀಯರಿಗೆ ಕೊಟ್ಟಿರೋದು ಇನ್ನಷ್ಟು ತೂಕವನ್ನ ಆ ಪ್ರಶಸ್ತಿ ಹೆಚ್ಚಿಸಿದೆ. ಅವರಿಬ್ಬರು ಕೂಡ ಅವ್ರದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು, ಭ್ರಷ್ಟಾಚಾರ ರಹಿತ ರಾಜಕಾರಣ ಮಾಡಿದಂಥವ್ರು. ಅವ್ರು ಹೇಳಿದ್ರು, ನಾವೆಲ್ಲ ದುಡ್ಡಿಲ್ಲದೆ ಗೆದ್ದು ಬಂದ್ವಿ ಅಂತ. ದುಡ್ಡಿಲ್ಲದೆ ಗೆದ್ದು ಬಂದೆ ನಾನು ಅಂದ್ರೆ ಜನ ನಗ್ತಾರೆ. ಅದರಿಂದ ನಾನು ಆ ಸಾಲಿನಲ್ಲಿ ಇಲ್ಲ ಅಂತ. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಡಾಕ್ಟರ್ ಸಿ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಸೇರಿದಂತೆ ಪ್ರತಿಷ್ಠಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆಆರ್ಎಸ್ ಸುತ್ತಮುತ್ತ ಟ್ರಯಲ್ ಬ್ಲಾಸ್ಟ್ ಮಾಡುವುದನ್ನು ತಡೆಯಬೇಕು ಅಂತ ಆರ್ಟಿಐ ಕಾರ್ಯಕರ್ತ ಕೆಆರ್ ರವೀಂದ್ರ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಆರ್ ರವೀಂದ್ರರವರು, ಕನ್ನಂಬಾಡಿ ಸುತ್ತಮುತ್ತ ನಿರಂತರವಾಗಿ ಅಕ್ರಮ ಗಣಿಗಾರಿಕೆಗಳು ನಡೆಯುತ್ತಿದ್ದಾವೆ. ಜಲಾಶಯಕ್ಕೆ ಧಕ್ಕೆ ತರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ
ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಆದೇಶ ಮಾಡಿದೆ. ಆದರೂ ಕೂಡ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿ ಟ್ರಯಲ್ ಬ್ಲಾಸ್ಟ್ ನಡೆಸಲಾಗುತ್ತಿದೆ ಅಂತ ಹೇಳಿದರು. ಪಾಂಡವಪುರ ತಾಲೂಕಿನ ವನಗನಹಳ್ಳಿ, ಚಿನಕುರಳಿ ಸೇರಿದಂತೆ ವಿವಿಧೆಡೆ ಅಕ್ರಮ ಗಣಿಗಾರಿಕೆಗಳು ನಡೆಯುತ್ತಿದ್ದಾವೆ. ಗ್ರಾಮ ಪಂಚಾಯತಿಗೆ ಯಾವ ರಾಜಧನವನ್ನು ನೀಡುತ್ತಿಲ್ಲ ಅಂತ ಹೇಳಿದರು. 2016 ಎಕರೆಯಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದು, ತಾವು 2017ರಲ್ಲಿ ದೂರು ನೀಡಿದ ಪರಿಣಾಮ ತನಿಖೆಗೆ ಆದೇಶ ಮಾಡಲಾಗಿದೆ. ಮತ್ತೆ 2019ರಲ್ಲಿ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಇದರ ಪರಿಣಾಮ ತನಿಖೆ ನಡೆಯುತ್ತಿದೆ. 4 ಪ್ರಕರಣಗಳು CID ಒಳಪಡಿಸಲಾಗಿದೆ ಅಂತ ಹೇಳಿದರು. ಏನು ಪಾಂಡವಪುರ, ಬೇವಿಬೆಟ್ಟ, ವನಗಾನಹಳ್ಳಿ, ಚಿನಕುರಳಿ, ಬನ್ನಂಗಾಡಿ, ಗುಮ್ಮನಹಳ್ಳಿ ಅಂತ ಏನು ಬರ್ತದೆ 40ಲ್ಲಿ, ಇಲ್ಲೇ 4,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಸರಿಯಾದ ಡ್ರೋನ್ ಸರ್ವೆ ಮಾಡಿ ತನಿಖೆ ಮಾಡಿದ್ರೆ ಸುಮಾರು 8,000ರಿಂದ 10,000 ಕೋಟಿ ಇಲ್ಲಿ ರಾಜಧನ ಬರ್ತದೆ. ಇದು ನಾವು 2 ವರ್ಷದಲ್ಲ, ಇದು 2017ರಿಂದ ಈಚೆಗೆ ತಗೊಂಡಿರುವಂಥದ್ದು. 2017ರಿಂದ ಈಚೆಗೆ ತನಿಖೆಯನ್ನು ಮಾಡಿದ್ದಾರೆ. 2003-4ರಿಂದ ಹಿಂದಕ್ಕೆ ತಗೊಂಡಿದ್ದಾರೆ. ಆಮೇಲೆ ಈಗ 2017ರಿಂದ ಈಚೆಗೆ ಏನು ಅಕ್ರಮ ಆಗಿದೆ, ನಾವು ದೂರು ಕೊಟ್ಟ ನಂತರ ಅದ್ರ ಮೇಲೆ ಈ ಅಧಿಕಾರಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿರುವಂಥದ್ದು. ಟ್ರಯಲ್ ಬ್ಲಾಸ್ಟ್ ನಡೆಸುವುದರಿಂದ ಜಲಾಶಯಕ್ಕೆ ಧಕ್ಕೆ ಆಗುತ್ತದೆ. ಈಗಾಗಲೇ ಈ ಬಗ್ಗೆ ವರದಿಗಳು ಬಂದಿದ್ದಾವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ KRS ಸುತ್ತಮುತ್ತ ಟ್ರಯಲ್ ಬ್ಲಾಸ್ಟ್ ನಡೆಸಬಾರದು. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಅಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿದರು. ಮೊದಲು ಈಗ ಡ್ಯಾಮು ಸುತ್ತ 20 ಕಿಲೋಮೀಟ್ರ್ ನಿಷೇಧ, ನಾವು ಈಗ 30 ಕಿಲೋಮೀಟ್ರ್ ತಗೊಂಡು ಹೋಗ್ತಾ ಇದ್ದೀವಿ ರಿಪೋರ್ಟ್ನ. 30 ಕಿಲೋಮೀಟ್ರ್ ನಿಷೇಧ ಆಗಬೇಕು ಅಂದರೆ ನಿಮ್ಮೂರ್ದು ನಿಷೇಧ ಆಯ್ತದೆ, ನೀವು ಬ್ಲಾಸ್ಟಿಂಗ್ ಮಾಡ್ಲಿಕ್ಕೆ ಬರಲ್ಲ. 30 ಕಿಲೋಮೀಟ್ರಿಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಈಗ ಅದಕ್ಕೆ ರಿಪೋರ್ಟ್ ಎಲ್ಲ ಏನು ಮಾಡಬೇಕು. ಮತ್ತು ನಾವು DK ಶಿವಕುಮಾರ ಭೇಟಿಯಾಗಿದ್ವಿ, ಡೆಪ್ಯೂಟಿ CMನ. ಡ್ಯಾಮ್ ಸೇಫ್ಟಿ ಪಕ್ಕದಲ್ಲೇ ಬ್ಲಾಸ್ಟ್ ಆದರೆ ಏನೂ ಆಗೋದಿಲ್ಲ ಡ್ಯಾಮ್ಗೆ, ನಾನು ಕಲ್ಲು ಗಣಿಗಾರಿಕೆ ಮಾಡ್ಕೊಂಡು ಬಂದಿರೋನೆ ಅಂತ ಹೇಳಿದ್ರು. ಹಂಗೆ ಅಂದ್ಕೊಂಡು ಅವರು ಲೂಲು ಮಾಲು ಅದು ಯಾವುದೋ ಮಾಲ್ಗಳು ಕಟ್ಟಿದಾರಲ್ಲ ಪಕ್ಕದಲ್ಲಿ ಬ್ಲಾಸ್ಟ್ ಮಾಡಿ ನಮಗೆ ಆ ಪರಿಸರ ಸ್ಫೋಟ ಮಾಡಲಿ ಯಾರು ಜಾರ್ಖಂಡು ಪುನಃ ವಿಜ್ಞಾನಿಗಳಿದ್ದಾರೆ, ನಮಗೆ ಅವರು ಹೇಳ್ತಾರೆ ಯಾವ ಮಟ್ಟದಲ್ಲಿ ಒಬ್ಬ ನೀರಾವರಿ ಸಚಿವರಾಗಿ ಡೆಪ್ಯೂಟಿ CM ಆಗಿ ಬೇಜವಾಬ್ದಾರಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ನಾವು ನೇರವಾಗಿ ಎಲ್ಲರೂ ಇದನ್ನೇ ಕೇಳ್ತಿದ್ವಿ, ನಿಮ್ಮ ಲೂಲು ಮಾಲು ಅಥವಾ ಇನ್ನೂ ಯಾವುದಾದ್ರು ಮಾಲ್ ಇದೆಯಲ್ಲ ಪಕ್ಕದಲ್ಲಿ ಆ ಜಾರ್ಖಂಡ್ ಪುನಾದವ್ರು ಕರ್ಕೊಂಡು ಬಂದು ಒಂದು 2 ಅಡಿ ತೆಗೆದುಬಿಟ್ಟು ಬ್ಲಾಸ್ಟ್ ಮಾಡಿ ನಿಮ್ಮ ಮಾಲ್ಗಳಿಗೆ ಏನು ತೊಂದರೆ ಆಗಲಿಲ್ಲ ಅಂದರೆ ನಾವು ಕನ್ನಂಬಾಡಿ ಕೊಟ್ಟೆ ಬಿಟ್ಕೊಡ್ಬೋದು ಅಂತ. ಮತ್ತು ಗೋಷ್ಠಿಯಲ್ಲಿ ಪ್ರೊಫೆಸರ್ ಹುಲಿಕೆರೆ ಮಹಾದೇವು, ಕೃಷ್ಣ, ಸುರೇಂದ್ರ, ಶಿವರಾಮು, ಜಯರಾಮು ಪಾಲ್ಗೊಂಡಿದ್ದರು. ಕೃಷ್ಣರಾಜಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಕೇರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಹೂವು ಮತ್ತು ಹಣ್ಣಿನ ಸಸಿಗಳನ್ನು ನೆಟ್ಟು ನೀರೆರೆದು ಮಾತನಾಡಿದ ಅವರು, ಪರಿಸರದ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಮಾನವರಾದ ನಾವು ಪ್ರಕೃತಿಯ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಳಿಕೆ ನಡೆಸುತ್ತಿದ್ದೇವೆ. ಗಿಡಮರಗಳನ್ನು ಕಡಿದು ಕಾಡನ್ನು ನಾಶ ಮಾಡಿ ನಗರಗಳನ್ನು ನಿರ್ಮಿಸುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗದೆ ಅನ್ನದಾತನಾದ ರೈತನು ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಅಂತ ಹೇಳಿದರು. ಪದವಿ ಪೂರ್ವ ಕಾಲೇಜು KRಪೇಟೆ ಟೌನ್ನಲ್ಲಿ NSS ವತಿಯಿಂದ ಶಿಕ್ಷಕ, ಉಪನ್ಯಾಸಕ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ನಿಸ್ವಾರ್ಥತೆಯಿಂದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 18 ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನು ನೆಟ್ಟಿರೋದ್ರಿಂದ ಪ್ರಕೃತಿ ದತ್ತವಾಗಿ ಮಾನವನ ಆರೋಗ್ಯಕರವಾಗಿ ಮತ್ತು ನಿಸ್ವಾರ್ಥವಾಗಿ ಇದು ದೇಶಕ್ಕೆ ಒಂದು ಅತ್ಯುತ್ತಮವಾದ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ವಿದ್ಯಾರ್ಥಿಗಳು ತಮ್ಮ ಕಂಕಣವಾದಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಅಂತ ನಾನು ಇದನ್ನು ಅವರಿಗೆ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಕೇರ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಯೋಜನಾಧಿಕಾರಿ RB ಪದ್ಮನಾಭ ಮಾತನಾಡಿ, ಹಣ್ಣಿನ ಗಿಡಗಳನ್ನು ನೆಟ್ಟು ನೀರೆರೆಯುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಗಿಡ ಮರಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದೇವೆ ಅಂತ ಹೇಳಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಸಬಳೂರು ರಸ್ತೆ, ಕೇರ್ಪೇಟೆ ಟೌನ್ ಇಲ್ಲಿನ NSS ಘಟಕದ ವತಿಯಿಂದ ಈ ದಿನ ವನ ಮಹೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಈ ದಿನ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಿನ ಸುಮಾರು 18 ಗಿಡಗಳನ್ನ ನಾವಿಲ್ಲಿ ನೆಡ್ತಾ ಇದ್ದೀವಿ. ವೇದಿಕೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ K. ಮೋಹನ್, ಉಪನ್ಯಾಸಕರಾದ ಗಂಗಾಧರಯ್ಯ, ಕೇರ್ಪೇಟೆ ವಲಯ ಅರಣ್ಯಾಧಿಕಾರಿ ಅನಿತಾ, ಪ್ರವೀಣ್, ಉಪನ್ಯಾಸಕರಾದ ವಿನೋದ್ ಸಿಂಗ್, ರಮೇಶ್, ಶಫಿಯಾ ಅಹಮದ್ ಸೇರಿದಂತೆ ಇತರರಿದ್ದರು. ಮದ್ದೂರು ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಮನ್ಮೂಲಿನಿಂದ ನಡೆದ ಕ್ಷೀರ ಸಂಜೀವಿನಿ ಹಂತ 2 ಮತ್ತು 3ನೇ ಹಂತದ ಐನೂರು ರಾಸು ನಿರ್ವಹಣೆ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಮದ್ದೂರು ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಮನ್ಮೂಲ್ ನಿರ್ದೇಶಕಿ ರೂಪಾ ಹಾಗೂ ನಿರ್ದೇಶಕ SP ಸ್ವಾಮಿ ಜಂಟಿಯಾಗಿ ಉದ್ಘಾಟಿಸಿದರು. ನಂತರ ಮಾತನಾಡಿದ SP ಸ್ವಾಮಿ ಅವರು, ಬೇಸಿಗೆಗಾಲ ಹಾಗೂ ಉಳಿದ ಸಂದರ್ಭದಲ್ಲಿ ಗುಣಮಟ್ಟದ ಹಾಲನ್ನು ಪೂರೈಸುವ ಮೂಲಕ ಒಕ್ಕೂಟ ಬೆಳೆಯಲು ಸಹಕಾರ ನೀಡಬೇಕು ಅಂತ ಹೇಳಿದರು. ವೈಜ್ಞಾನಿಕವಾಗಿ ಅದನ್ನು ತಿಳ್ಕೊಂಡು ತರಬೇತಿಯ ಅನುಕೂಲವನ್ನು ಪಡ್ಕೊಂಡು ತಾವುಗಳು ಹೈನುಗಾರಿಕೆಯನ್ನು ಮಾಡಿದ್ರೆ ಆ ಬಡ ಕುಟುಂಬಕ್ಕೆ ಒಂದು ಆಸರೆ ಆಗಲಿ ಅಂತ ಕೋರಿಯಂಡವರು ಈ ಸಂಘ ಸ್ಥಾಪನೆ ಮಾಡಿಕೊಟ್ಟಂಥದ್ದು.
ಅದರ ಸದುಪಯೋಗ, ಅದರ ವ್ಯವಸ್ಥೆಯನ್ನು ತಾವೆಲ್ಲ ಅದರಡಿಗೆ ಬರಬೇಕು. ನಿರ್ದೇಶಕ ರೂಪ ಮಾತನಾಡಿ, ಹಾಲನ್ನು ಪೂರೈಕೆ ಮಾಡುವ ಎಲ್ಲ ತಾಯಂದಿರು ಹಸುಗಳನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಅಂತ ತಿಳಿಸಿದರು. ಹಸುಗಳನ್ನು ಬಿಸಿಲಿನಲ್ಲಿ ಎಲ್ಲೆಂದರಲ್ಲಿ ಕಟ್ಟಬಾರದು, ಅವುಗಳಿಗೂ ಕೂಡ ಮನುಷ್ಯರ ರೀತಿ ನೋಡಿಕೊಳ್ಳಬೇಕು. ಫ್ಯಾನ್ಗಳನ್ನು ಅಳವಡಿಕೆ ಮಾಡಬೇಕು. ನೀರಿನಿಂದ ಹಾಲಿನ ಕೆಚ್ಚಲು ತೊಳೆದ ಮೇಲೆ ಒಣ ಬಟ್ಟೆಯಿಂದ ಒರೆಸಬೇಕು. ಹೀಗೆ ನೋಡಿಕೊಳ್ಳುವುದರ ಮೂಲಕ ಹಸುವಿನ ಆರೋಗ್ಯದ ಜೊತೆಗೆ ಗುಣಮಟ್ಟದ ಹಾಲನ್ನು ತಾಯಂದಿರು ನೋಡಿಕೊಳ್ಳಬೇಕು ಅಂತ ಹೇಳಿದರು. ಅಲ್ಲೆಲ್ಲೋ ಕಟ್ಟಾಕಿರ್ತೀರ, ಯಾರಿಗೋ ಮೇವಾಕು ಕೇಳಿರ್ತೀರ. ಇವತ್ತು ಅವು ಕೂಡ ಮನುಷ್ಯರ ಥರ ನೋಡಿದ್ರೆ ಗುಣಮಟ್ಟ ಚೆನ್ನಾಗಿರ್ಬೇಕು. ಗುಣಮಟ್ಟ ಇರಬೇಕು ಅಂದರೆ ಹಸುನ ಮೇಂಟೈನ್ ಮಾಡೋಬೇಕಿಲ್ಲಿ. ಅದ್ರ ಜೊತೆಗೆ ನನ್ನ ತಾಯಿಯಂದಿರು ಇರ್ತೀರಾ, ಅದ್ರ ಜೊತೆಗೆ ಸ್ವಚ್ಛತೆನೂ ಕೂಡ ಒಂದು ಕಾರಣ ಆಯ್ತದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಮನ್ಮೂಲ್ ಒಕ್ಕೂಟದ ಅಧಿಕಾರಿಗಳು ಭಾಗವಹಿಸಿದರು. ಮೈಸೂರಿನ ತರಬೇತಿ ಸಂಸ್ಥೆಯ ಸಂಗಮೇಶ ತರಬೇತಿಯನ್ನು ನಡೆಸಿಕೊಟ್ರು. ಹೇಳೇ ಬರುತ್ತದು. ಆದ್ಮೇಲೆ ಇದ್ಯಾಕೆ ಈ ತರ ಆಗ್ತೈತೆ ಅಂತ ತೊಟ್ಮುಟ್ ನೋಡೋದು. ಅವಾಗ ಕಲ್ಲಾಗಿರುತ್ತೆ, ಇಲ್ಲ ತೊಟ್ಟಲ್ಲಿ ಗಂಟಾಗಿರುತ್ತೆ. ಅಯ್ಯೋ ಸರಿಯಾಗಿ ಕಿವಿ ಹೂ ಮಾಡಕ್ ಕಳಿಸ್ಬಿಟ್ಟವನೇ ಅನ್ಕೊಂಡು ಸುಮ್ಮನಾಗೋದು. ಮರದಿವ್ಸ ನೀನು ಇನ್ನೊಬ್ರಿಗೆ ಹೂ ಮಾಡಕ್ಸ್ಬಿಡೋದು ಕಿವಿಯಲ್ಲಿ. ಹೌದಾ ಅಲ್ವಾ? ಆಗುತ್ತಾ? ಹಾಗಾಗಿ ನಾವು ಯಾವುದೇ ಒಂದು ನಾಗಮಂಗಲ ತಾಲೂಕು ದೇವಲಪುರ ಹೋಬಳಿ ಕೇಂದ್ರದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ದೇವಲಪುರ ಶಾಲೆಯಲ್ಲಿ ಮಣ್ಣು ಆರೋಗ್ಯ ಕಾರ್ಯಕ್ರಮ ಜರುಗಿದೆ. ನಾಗಮಂಗಲ ತಾಲೂಕು ದೇವಲಪುರ ಹೋಬಳಿ ಕೇಂದ್ರದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ದೇವಲಪುರ ಶಾಲೆಯಲ್ಲಿ ನಡೆದ ಮಣ್ಣು ಆರೋಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಂಪನ್ಮೂಲಗಳಲ್ಲಿ ಮಣ್ಣು ಶ್ರೇಷ್ಠವಾದ ಸಂಪತ್ತಾಗಿದ್ದು ಮನುಷ್ಯ ಮತ್ತು ಪ್ರಾಣಿಯ ಜೀವನಕ್ಕೆ ಬೇಕಾದಂಥ ಆಹಾರ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಅಶೋಕ್ ಮಾತನಾಡಿ, ರೈತರು ಕೃಷಿ ಚಟುವಟಿಕೆಗಳಲ್ಲಿ ಅಗತ್ಯ ಮೀರಿ ರಸಗೊಬ್ಬರ ಬಳಕೆ ಮೂಲಕ ಮಣ್ಣಿನ ಸ್ವಾಸ್ಥ್ಯ ಹಾಳು ಮಾಡುತ್ತಿದ್ದು, ಕೃಷಿ ಇಲಾಖೆ ಮೂಲಕ ಅಗತ್ಯ ಮಾರ್ಗದರ್ಶನ ಪಡೆಯುವ ಮೂಲಕ ಮಾದರಿ ರೈತರಾಗಬೇಕು ಅಂತ ಹೇಳಿದರು. ವೇದಿಕೆಯಲ್ಲಿ ಕುಮಾರಿ, DK ಸುರೇಶ್, ಹರ್ಷ, ಅವಿನಾಶ್, ರಾಜೇಶ್, ಗೋವಿಂದರಾಜು, ವಾಸು ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡೆಂಗ್ಯೂ ನಿಯಂತ್ರಣ ಕುರಿತು ಕಾರ್ಯಾಗಾರ. ಪತ್ರಕರ್ತರ ಭವನದಲ್ಲಿ ನಡೆದ ಕಾರ್ಯಕ್ರಮ. ಡೆಂಗ್ಯೂ ತಡೆಗೆ ಮುನ್ನೆಚ್ಚರಿಕೆ ಅವಶ್ಯಕ ಎಂದ ಆರೋಗ್ಯ ಅಧಿಕಾರಿಗಳು. ಸಾರ್ವಜನಿಕರಿಂದ ದೂರು ಹಿನ್ನೆಲೆ ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಜಾಗೃತ ಅಧಿಕಾರಿ ದಿಢೀರ್ ಭೇಟಿ. ರೋಗಿಗಳಿಂದ ಅಹವಾಲು ಸ್ವೀಕಾರ. ಮಾಜಿ ಸಂಸದ ಜಿ ಮಾದೇಗೌಡ ಸಮಾಜ ಸೇವಾ ಕೃಷಿ ಪ್ರಶಸ್ತಿ ಪ್ರದಾನ. ಗಣ್ಯರಿಂದ ಮಾದೇಗೌಡರ ಹೋರಾಟ ಸ್ಮರಣೆ. ಪ್ರಸ್ತುತ ಸ್ವಾರ್ಥ ರಾಜಕಾರಣದ ಬಗ್ಗೆ ಸಾಹಿತಿ ಪ್ರೊಫೆಸರ್ ST ಸಿದ್ದರಾಮಯ್ಯ ವಿಷಾದ. ಮೈಸೂರು ಮೂಡ ಹಗರಣಕ್ಕೆ ಮುಖ್ಯಮಂತ್ರಿ ನೇರ ಹೊಣೆ. ಶುಕ್ರವಾರ ಮೈಸೂರಿನಲ್ಲಿ ಬೃಹತ್ ಹೋರಾಟ. CM ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊಣ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.